ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಹೀರೆಕಾಯಿ ಚಟ್ನಿ ಮಾಡೀವ್ರಿ. ಹೀರೆಕಾಯಿ ಚಟ್ನಿ ಅಂತೂ ಭಾರಿ ಮಸ್ತ್ ಆಗೈತ್ರಿ. ಮತ್ತು ಅನ್ನದ ಜೊತೆನೂ ತಿನ್ಬೋದು ರೀ, ಬಿಸಿ ಚಪಾತಿ ರೊಟ್ಟಿ ಜೊತೆನೂ ತಿನ್ಬೋದು ರೀ ಹೀರೆಕಾಯಿ ಚಟ್ನಿ. ಈಗ ನೋಡ್ರಿ ಇಲ್ಲೇ ತೋರ್ಸಾತ್ತೀವಿ. ಹೀರೆಕಾಯಿ ಸ್ವಚ್ಛ ಫಸ್ಟ್ ಹಿಂಗೆ ತೊಳ್ಕೊಬೇಕ್ರಿ. ಅವನ್ನ ಈ ರೀತಿ ತೊಳಿಬೇಕ್ರಿ. ತೊಳೆದಿಂದ ಒಂದು ಸ್ವಲ್ಪ ಎರಡು ಸೈಡಾಗಿ ಕಟ್ ಮಾಡ್ಕೋಬೇಕ್ರಿ ಹೀರೆಕಾಯಿ. ನೋಡ್ರಿ ಈಗ ತೋರ್ಸಾತದೀವಿ ಇಲ್ಲಿ. ನೋಡ್ರಿ ಈ ರೀತಿ ತೊಳ್ಕೊಂಡಿಂದ ಕಟ್ ಮಾಡೋದ್ರಿ ಅವತ್ರನ. ಯಾಕಂದ್ರೆ ಗೆರಿ ಒಳಗೆ ಮಣ್ಣತಿ ಸೇರಿರ್ತತ್ರಿ. ನಾವು ಎಷ್ಟು ತೊಳ್ಕೊತೀವಿ ಅಷ್ಟು ಒಳ್ಳೇದ್ರಿ. ಇಲ್ಲೇ ಮೆಣಸಿನ್ಕಾಯಿ ತೊಗೊಂಡಿವ್ರಿ. ಒಂದು 4 ಪೀಸ್ ಅಲ್ಲ ತೊಗೊಂಡಿವ್ರಿ. ನೋಡ್ರಿ ಈಗ ಈ ರೀತಿ ಮ್ಯಾಗಿಂದೆಲ್ಲ ಕ್ಲೀನ್ ಮಾಡಿ ಅಲ್ಲ ತೊಗೊಂದಿಂದ ಇಲ್ಲೇ ಕರಿಮೇವು ತೊಗೊಂಡಿವ್ರಿ. ಕರಿಮೇವು ಆದ ನಂತರ ಕೊತ್ತಂಬರಿ ತೊಗೊಂಡಿವಿ, ಜೀರಿಗೆ ತೊಗೊಂಡಿವ್ರಿ. ಇಲ್ಲಿ ಮಸಾಲೆ ತೊಗೊಂಡಿವಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿವ್ರಿ. ಉಪ್ಪು ಆದ ನಂತರ ಇಲ್ಲೇ ಅರಿಶಿನ ಪುಡಿ ತೊಗೊಂಡಿವ್ರಿ. ಅರಿಶಿನ ಪುಡಿ ಆದ ನಂತರ ಒಂದು ಸ್ವಲ್ಪ ಸಕ್ಕರೆ ತೊಗೊಂಡಿವ್ರಿ. ಬೆಳ್ಳುಳ್ಳಿ ಅಂತೂ ಜಾಸ್ತಿ ಬೇಕ್ರಿ, ಅಂದ್ರೆ ಚಟ್ನಿ ಚಲೋ ಆಕತಿ. ಇಲ್ಲಿ ನೋಡ್ರಿ ಇದು ಪುಟಾಣಿ ಹಿಟ್ರಿ. ಇದು ಒಬ್ಬೊಬ್ಬರ ಶೇಂಗಾ ಹಾಕಿ ಮಾಡ್ತಾರ್ರಿ, ನಾವು ಅಂತೂ ಪುಟಾಣಿ ಹಿಟ್ಟು ಹಾಕಿ ಮಾಡೀವ್ರಿ. ಚಟ್ನಿ ಅಂತೂ ಭಾರಿ ಬೆಸ್ಟ್ ಆಗೈತ್ರಿ. ಈಗ ನೋಡ್ರಿ ಇದನ್ನು ಈ ರೀತಿ ಎಲ್ಲ ಚಮಚದಲ್ಲೇ ಎಲ್ಲ ಮ್ಯಾಗಿಂದೆಲ್ಲ ತೆಗಿಬೇಕ್ರಿ. ಇದು ಹೀರೆಕಾಯಿ ಮ್ಯಾಗಿಂದ. ಒಬ್ಬೊಬ್ರು ಏನು ಮಾಡ್ತಾರ್ರಿ, ಹೀರೆಕಾಯಿ ಮ್ಯಾಗಿಂದ ಈ ರೀತಿ ತೆಗೆದ ಭಾಳ ಜನ ಇದ್ದಲ್ಲೇ ಈ ರೀತಿ ಬಾಡ್ಸ್ ತಂದು ಮಾಡಿ ತೆಗ್ದಿದ್ರಂದ್ರೆ ಇದು ಏನು ತೆಗಿತಾರಲ್ಲೇ ಇದರಿಂದನೂ ಚಟ್ನಿ ಮಾಡ್ತಿರ್ತಾರ್ರಿ. ಈಗ ಏನು ನಾವು ಮಾಡೀವಿ ಇದು ಚಟ್ನಿನ ಮಾಡ್ತಾರ್ರಿ. ನಾವು ಹೀರೆಕಾಯ್ದು ಮಾಡಿ ತೋರ್ಸೀವ್ರಿ. ಚಟ್ನಿ ಅಂತೂ ಭಾರಿ ಆಗೈತ್ರಿ. ನೋಡ್ರಿ ಇದೇ ರೀತಿ ಅಷ್ಟು ಮಾಡಿ ಇಟ್ಕೋಬೇಕು ಇವನ್ನ. ನೋಡ್ರಿ ಈಗ ಕಟ್ ಮಾಡಿ ಇಟ್ಟದೀವಿ ಇಲ್ಲಿ ಹೀರೆಕಾಯಿ. ಈ ರೀತಿ ಸಣ್ಣಗೆ ಕಟ್ ಮಾಡ್ಬೇಕ್ರಿ. ಕಟ್ ಮಾಡಿ ಇಲ್ಲಿ ನೋಡ್ರಿ ಕಡಾಗಿ ಇಟ್ಟದೀವಿ ರೀ. ಗ್ಯಾಸ್ ಮೇಲೆ ಎಣ್ಣೆ ಹಾಕಿದೀವಿ. ಎಣ್ಣೆ ಹಾಕಿದ್ದಿಂದ ಒಂದು ಸ್ವಲ್ಪ ಎಣ್ಣೆ ಕಾದಿಂದ ಈ ರೀತಿ ಅವು ಕಟ್ ಮಾಡಿ ಇಟ್ಟಂಥ ಹೀರೆಕಾಯಿ ತಂದು ಸೇರಿಸೋದ್ರಿ ಅದಕ್ಕೆ. ಇದು ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ. ಇದು ಕಣ್ಣಿನ ದೃಷ್ಟಿಗೂ ಒಳ್ಳೇದ್ರಿ. ಇದು ಹೀರೆಕಾಯಿ ಜಾಸ್ತಿ ತಿಂದ್ರೆ ಚಲೋ ಬಾಡ್ರಿ ಇದು ಹೀರೆಕಾಯಿ. ನೋಡ್ರಿ ಈ ರೀತಿ ಕರ್ಕೋಬೇಕ್ರಿ. ಒಂದು ಸ್ವಲ್ಪ ಇದನ್ನೇನು ಜಾಸ್ತಿ ತಿನ್ನೋದ್ರದಿಂದ ತೂಕನೂ ಇಳಿತೈತ್ರಿ ಇದಕ್ಕೆ ಹೀರೆಕಾಯಿಗೆ. ಹೀರೆಕಾಯಿ ಹುರಿದು ತಕ್ಕೊಂಡಿವ್ರಿ. ಇಲ್ಲೇ ಒಂದು ಟೊಮೆಟೊ ತೊಗೊಂಡಿವಿ ನೋಡ್ರಿ. ಈಗ ನೋಡ್ರಿ ಹುರಿದಿಟ್ಟಂಥ ಹೀರೆಕಾಯಿ ಇಲ್ಲೇ ಮಿಕ್ಸಿ ಜಾರಿಗೆ ಹಾಕಾಕತ್ತೀವ್ರಿ. ಈಗ ನೋಡ್ರಿ ಈ ರೀತಿ ಅಷ್ಟು ಹುರ್ಕೊಂಡದ್ದು ಹಾಕಾಕ್ತೀವ್ರಿ. ಇಲ್ಲೇ ಅದೊಂದು ಟೊಮೆಟೊ ಕಟ್ ಮಾಡಿ ಇಟ್ಟಂಥ ಟೊಮೆಟೊ ಅದಕ್ಕೆ ಸೇರಿಸಿದೀವ್ರಿ ಹೀರೆಕಾಯಿಗೆ. ಇಲ್ಲಿ ನೋಡ್ರಿ 4ರಿಂದ ಒಂದು 5 ಅಥವಾ 6 ಮೆಣಸಿನ್ಕಾಯಿ ತೊಗೊಂಡಿವ್ರಿ. ಯಾಕಂದ್ರೆ ಖಾರ ಇರೋಂಗಿಲ್ಲ ಜಾಸ್ತಿ. ಇಲ್ಲೇ ಅಲ್ಲ ಹಾಕಿದೀವಿ ನೋಡ್ರಿ. ಈಗ ಅಲ್ಲ ಆದ ನಂತರ ಬೆಳ್ಳುಳ್ಳಿ ಅಂತೂ ಜಾಸ್ತಿ ಹಾಕ್ಬೇಕ್ರಿ, ಅಂದ್ರೆ ಚಟ್ನಿ ಯಾವುದೋ ಆಗಲಿ ಟೇಸ್ಟ್ ಆಕತ್ರಿ. ಕರಿಬೇವು ಹಾಕಿದೀವಿ ರೀ. ಕರಿಬೇವು ಆದ ನಂತರ ಇಲ್ಲೇ ಕೊತ್ತಂಬರಿ ಹಾಕಿದೀವಿ ರೀ. ಕೊತ್ತಂಬರಿ ಆದ ನಂತರ ಒಂದು ಚಮಚ ಜೀರಿಗೆ ಹಾಕಿವ್ರಿ. ಜೀರಿಗೆ ಹಾಕಿದಟ್ಟು ಟೇಸ್ಟ್ ಆಕತ್ರಿ ಬಾಯಾಗ. ಇಲ್ಲಿ ಒಂದು ಸ್ವಲ್ಪ ಮಸಾಲೆ ಹಾಕಿದೀವಿ ರೀ. ಈಗ ನೋಡ್ರಿ ಮಸಾಲೆ ಆದಿಂದ ರುಚಿಗೆ ತಕ್ಕಷ್ಟು ಉಪ್ಪಂತೂ ಬೇಕೇ ಉಪ್ಪು ಹಾಕಾಕ್ತೀವಿ. ಉಪ್ಪು ಆದ ನಂತರ ಇಲ್ಲಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀವಿ ರೀ. ಅರಿಶಿನ ಪುಡಿ ಆದ ನಂತರ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೀವಿ ರೀ. ಸಕ್ಕರೆ ಆದ ನಂತರ ಅದು ಪುಟಾಣಿ ಹಿಟ್ಟು ತೊಗೊಂಡಂಥ ಹಿಟ್ಟು ಅದಕ್ಕೆ ಸೇರಿಸಿದೀವಿ ನೋಡ್ರಿ. ಈಗ ಸೇರಿಸ್ಕೇಸಿಂದ ಮಿಕ್ಸಿ ಜಾರಿಗೆ ಹಾಕಾಕತ್ತೀವಿ ರೀ. ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಒಂದು ಇಟ್ಟು ತಿರುವಾಡ್ಬೇಕ್ರಿ. ನಾವೇನು ನೀರಂತೂ ಹಾಕಿಲ್ಲ ರೀ ಅದಕ್ಕೆ. ಯಾಕಂದ್ರೆ ಅವು ಹೀರೆಕಾಯಿನ ಅಗ್ದಿ ಎಳಿವಿದ್ದು ರೀ. ಮತ್ತು ಒಂದು ಟೊಮೆಟೊ ಬೇರೆ ಹಾಕಿವ್ರಿ. ಟೊಮೆಟೊ ಹಾಕಿದ್ರದಿಂದ ಅದು ನೀರು ಬಿಡ್ತೈತೆ ರೀ. ನೋಡ್ರಿ ಈಗ ಈ ರೀತಿ ಸಣ್ಣ ಆಗೈತ್ರಿ. ಚಟ್ನಿ ಅಂತೂ ಭಾರಿ ಬೆಸ್ಟ್ ಆಗೈತ್ರಿ. ನೀವು ಮಾಡಿ ನೋಡ್ರಿ ಹೆಂಗಾಗೈತೆ ಅನ್ನೋದು ನಮಗೂ ಕಮೆಂಟ್ನಾಗ ತಿಳಿಸ್ರಿ. ಅನ್ನಕ್ಕೂ ತಿನ್ಬೋದು ರೀ ಇದನ್ನು. ನಾವು ಅನ್ನದ ಜೋಡಿನ ತಿಂದದೀವ್ರಿ ಇವತ್ತು. ರೊಟ್ಟಿ ಚಪಾತಿಗೂ ನಡಿತೈತ್ರಿ. ನೋಡ್ರಿ ಈಗ ಇಲ್ಲಿ ಅನ್ನದ ಮೇಲೆ ಚಟ್ನಿ ಹಾಕಿ ಚಟ್ನಿ ಮೇಲೆ ಒಂದು ಚಮಚ ತುಪ್ಪ ಬಿಡಾತ್ತೀವ್ರಿ. ಭಾರಿ ಟೇಸ್ಟ್ ಆಗೈತ್ರಿ. ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅನ್ಕೋತೇನೆ ರೀ.
ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ದಯವಿಟ್ಟು ವಿಡಿಯೋ ನೋಡಿ. ಎಲ್ಲರಿಗೆ ಧನ್ಯವಾದ.